ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಶಮ್ಮಿ ಶೆಟ್ಟಿ. ಭಾರತ ಅಕ್ಷರಶಃ ಚಿನ್ನದ ನಾಡು ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಭಾರತೀಯ ನಾರಿಯರು ಗೋಲ್ಡನ್ ಸ್ಟಾರ್ಸ್ ಎಂಬುದು ದೃಢಪಟ್ಟಿದೆ. ಯಾಕೆಂದ್ರೆ ಭಾರತದ ಮಹಿಳೆಯರ ಬಳಿ ಇರುವ ಚಿನ್ನ ಅಷ್ಟಿಷ್ಟಲ್ಲ. ಹಾಗಾದ್ರೆ ಭಾರತೀಯರಲ್ಲಿರುವ ಚಿನ್ನದ ಪ್ರಮಾಣ ಎಷ್ಟು ಎಂದು ನೋಡೋಣ ಬನ್ನಿ. ಭಾರತ ಅಕ್ಷರಶಃ ಚಿನ್ನದ ನಾಡು ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಭಾರತೀಯ ನಾರಿಯರು ಗೋಲ್ಡನ್ ಸ್ಟಾರ್ಸ್ ಎಂಬುದು ಕೂಡ ದೃಢಪಟ್ಟಿದೆ. ಯಾಕೆಂದ್ರೆ ಭಾರತದ ಮಹಿಳೆಯರ ಬಳಿ ಇರೋದು ಅಷ್ಟಿಷ್ಟ ಅಲ್ಲ, ಬರೋಬ್ಬರಿ 24,000 ಟನ್ ಬಂಗಾರ. ಇದು ಅಮೆರಿಕ ಸೇರಿದಂತೆ ವಿಶ್ವದ ಅಗ್ರ 5 ದೇಶಗಳಲ್ಲಿರುವ ಒಟ್ಟು ಚಿನ್ನಕ್ಕಿಂತಲೂ ಹೆಚ್ಚು. ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿರುವ ಒಟ್ಟು ಚಿನ್ನದಲ್ಲಿ 11% ಭಾರತದಲ್ಲೇ ಇದೆ. ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನ ಹೊಂದಿರುವ ದೇಶವೆಂಬ ಹೆಗ್ಗಳಿಕೆಯು ಭಾರತದ್ದು. ಇನ್ನು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ವರದಿಯು ವಿಶ್ವದ ವಿವಿಧ ದೇಶಗಳ ಚಿನ್ನದ ದಾಸ್ತಾನು ಕುರಿತಾದ ಅಂಕಿಅಂಶಗಳನ್ನು ಬಹಿರಂಗಪಡಿಸಿದೆ. ಇದರಲ್ಲಿ ಭಾರತ ಮುಂಚೂಣಿ ಸ್ಥಾನದಲ್ಲಿದೆ. ಯಾವ ದೇಶದಲ್ಲಿ ಒಟ್ಟು ಎಷ್ಟು ಚಿನ್ನವಿದೆ ಎಂದು ನೋಡೋದಾದ್ರೆ, ಭಾರತದಲ್ಲಿ ಬರೋಬ್ಬರಿ 24,000 ಟನ್ ಚಿನ್ನವಿದೆ. ಅಮೆರಿಕದಲ್ಲಿ 8,000 ಟನ್, ಜರ್ಮನಿ 3,300 ಟನ್, ಇಟಲಿ 2,450 ಟನ್, ಫ್ರಾನ್ಸ್ 2,400 ಟನ್, ರಷ್ಯಾ 1,900 ಟನ್ ಚಿನ್ನವನ್ನ ಹೊಂದಿದೆ. ಭಾರತೀಯ ಮಹಿಳೆಯರಲ್ಲಿರುವ ಚಿನ್ನದ ಪ್ರಮಾಣ ಟಾಪ್ 5 ದೇಶಗಳಲ್ಲಿರುವ ಒಟ್ಟು ಚಿನ್ನಕ್ಕೆ ಸಮವಾಗಿದೆ. 4 ವರ್ಷದಲ್ಲಿ 3,000 ಟನ್ ಹೆಚ್ಚಳ. ಹೌದು, ಭಾರತದಲ್ಲಿ ಚಿನ್ನವೆಂದರೆ ಕೇವಲ ಸಂಪತ್ತಿನ ಸಂಕೇತವಲ್ಲ, ಅದು ಸಂಪ್ರದಾಯ, ಸಾಂಸ್ಕೃತಿಕ ಮಹತ್ವವನ್ನು ಕೂಡ ಹೊಂದಿದೆ. ಅದರಲ್ಲೂ ಮಹಿಳೆಯರಿಗೂ ಚಿನ್ನಕ್ಕೂ ಬಿಡಿಸಲಾಗದ ನಂಟು ಎಂಬ ಮಾತು ಕೂಡ ಇದೆ. ಸಣ್ಣ ನಾಮಕರಣದಿಂದ ಹಿಡಿದು ಅದ್ದೂರಿ ಮದುವೆಗಳವರೆಗೆ ಬಹುತೇಕ ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ಚಿನ್ನಕ್ಕೆ ಇನ್ನಿಲ್ಲದ ಸ್ಥಾನವಿದೆ. ಬಂಗಾರ ಕೇವಲ ನಮಗೆ ಮಾತ್ರವಲ್ಲ, ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಕೂಡ ಇರಲಿ ಎಂಬುದು ಬಹುತೇಕ ಭಾರತೀಯರ ಲೆಕ್ಕಾಚಾರವಾಗಿದೆ. ಹೀಗಾಗಿ ಚಿನ್ನವನ್ನು ಸಂಗ್ರಹಿಸಿಡುವ ಸಂಪ್ರದಾಯ ಬೆಳೆದು ಬಂದಿದೆ. ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿ ಚಿನ್ನದ ಸಂಗ್ರಹ ಹೆಚ್ಚುತ್ತಲೇ ಇದೆ. 2020-21ರಲ್ಲಿ ಭಾರತದಲ್ಲಿ ಒಟ್ಟು 21,000 ಟನ್ ಚಿನ್ನವಿತ್ತು. ಅದೇ 4 ವರ್ಷದಲ್ಲಿ 3,000 ಟನ್ ಹೆಚ್ಚಳವಾಗಿದೆ. ಭಾರತೀಯರು ಹೆಚ್ಚು ಚಿನ್ನ ಹೊಂದಿದ್ದು, ಭಾರತದ ಒಟ್ಟಾರೆ ಚಿನ್ನದ ದಾಸ್ತಾನಿನಲ್ಲಿ 40% ಭಾಗವು ದಕ್ಷಿಣ ಭಾರತದಲ್ಲಿದ್ದು, ದಕ್ಷಿಣ ಭಾರತೀಯರ ಬಳಿಯೇ ಹೆಚ್ಚಾಗಿ ಚಿನ್ನವಿದೆ. ಇನ್ನು ತಮಿಳುನಾಡು ಮುಂಚೂಣಿಯಲ್ಲಿದ್ದು, ಇಡೀ ಭಾರತದ 28% ಚಿನ್ನವನ್ನು ಹೊಂದಿದೆ. ವರ್ಷ ಕಳೆದಂತೆ ಈ ಪ್ರಮಾಣ ಕೂಡ ಹೆಚ್ಚಾಗುತ್ತಿದೆ. ಕೇರಳದ ಜನರ ಬಳಿ ಕೂಡ ಹೆಚ್ಚಿನ ಚಿನ್ನ ಇದೆ ಎಂಬುದು ವಿಶೇಷವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.